ಮೊದಲನೇ ಪ್ರಶ್ನೆ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಸಮಯದಲ್ಲಿ ಭಾರತದ ಆರ್ಥಿಕ ಹರಿವಿನ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಎ. ಜವಾಹರಲಾಲ್ ನೆಹರು, ಬಿ. ದಾದಾಭಾಯಿ ನೌರೋಜಿ, ಸಿ. ಆರ್. ಸಿ. ದತ್, ಡಿ. ಎಂ. ಕೆ. ಗಾಂಧೀಜಿ. ಸರಿಯಾದ ಉತ್ತರ ಬಿ. ದಾದಾಭಾಯಿ ನೌರೋಜಿ. ವಿವರಣೆ: ದಾದಾಭಾಯಿ ನೌರೋಜಿ ಭಾರತೀಯ ರಾಜಕೀಯ ನಾಯಕರಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದು, ಅವರು ಗಣಿತವಿದ್ಯೆ ಮತ್ತು ಆರ್ಥಿಕತೆಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಿಂದ ಭಾರತಕ್ಕೆ ಆಗುವ ಆರ್ಥಿಕ ನಷ್ಟವನ್ನು ವಿವರಿಸಿ ಡ್ರೇನ್ ಥಿಯರಿ, ಆರ್ಥಿಕ ಹರಿವು ಸಿದ್ಧಾಂತ ಅನ್ನು ಪ್ರತಿಪಾದಿಸಿದರು. ನೌರೋಜಿ ಅವರು ಇವುಗಳನ್ನು 1867 ರಿಂದ 1870 ಮಧ್ಯೆ ತಮ್ಮ ಕೃತಿಯಲ್ಲಿ ವಿವರಿಸಿದ್ದಾರೆ. ಮುಂದಿನ ಪ್ರಶ್ನೆ, ಟಿಪ್ಪು ಸುಲ್ತಾನ್ ಮತ್ತು ಯಾರ ನಡುವೆ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಎ. ರಾಬರ್ಟ್ ಕ್ಲೈವ್, ಬಿ. ಕಾರ್ನ್ವಾಲಿಸ್, ಸಿ. ಡಾಲ್ಹೌಸಿ, ಡಿ. ವಾರೆನ್ ಹೇಸ್ಟಿಂಗ್ಸ್. ಸರಿಯಾದ ಉತ್ತರ ಬಿ. ಕಾರ್ನ್ವಾಲಿಸ್. ವಿವರಣೆ: ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದಕ್ಕೆ ಸಹಿ ಹಾಕಿದ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕಾರ್ನ್ವಾಲಿಸ್ ಆಗಿದ್ದರು. ಈ ಒಪ್ಪಂದವು 1792 ರಲ್ಲಿ ಮೂರನೇ ಆಂಗ್ಲೋ-ಮೈಸೂರು ಯುದ್ಧದ ನಂತರ ಮಾಡಿಕೊಳ್ಳಲಾಯಿತು. ಈ ಒಪ್ಪಂದದ ಪ್ರಕಾರ ಟಿಪ್ಪು ಸುಲ್ತಾನ್ ತಮ್ಮ ಪ್ರದೇಶದ ಒಂದು ಭಾಗವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು ಮತ್ತು ಯುದ್ಧದ ಪರಿಹಾರವಾಗಿ ದಂಡವನ್ನು ಪಾವತಿಸಬೇಕಾಯಿತು. ಮುಂದಿನ ಪ್ರಶ್ನೆ, ನಾಗರಿಕ ಸೇವೆಯ ಸ್ಪರ್ಧಾತ್ಮಕ ಪರೀಕ್ಷೆಯ ವ್ಯವಸ್ಥೆಯನ್ನು ಯಾವ ವರ್ಷದಲ್ಲಿ ತಾತ್ವಿಕವಾಗಿ ಅಂಗೀಕರಿಸಲಾಯಿತು? ಎ. 1833, ಬಿ. 1853, ಸಿ. 1858, ಡಿ. 1882. ಸರಿಯಾದ ಉತ್ತರ ಬಿ. 1853. ವಿವರಣೆ: ನಾಗರಿಕ ಸೇವೆಯ ಸ್ಪರ್ಧಾತ್ಮಕ ಪರೀಕ್ಷೆಯ ವ್ಯವಸ್ಥೆಯನ್ನು ತಾತ್ವಿಕವಾಗಿ 1853 ರಲ್ಲಿ ಅಂಗೀಕರಿಸಲಾಯಿತು. ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಸಮಯದಲ್ಲಿ ಭಾರತದಲ್ಲಿ ನಡೆದ ಮಹತ್ವಪೂರ್ಣ ಸುಧಾರಣೆಯಾಗಿತ್ತು. ಈ ವ್ಯವಸ್ಥೆಯನ್ನು ಲಾರ್ಡ್ ಮ್ಯಾಕಾಲೆ ಅವರ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಅಳವಡಿಸಲಾಯಿತು. ಇದರ ಮೂಲಕ ನೇಮಕಾತಿಗಳು ಮತ್ತು ಪ್ರವೇಶಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಡೆಯುವಂತಾಯಿತು. ಇದು ಭ್ರಷ್ಟಾಚಾರ ಮತ್ತು ಪಕ್ಷಪಾತವನ್ನು ಕಡಿಮೆ ಮಾಡಲು ಉದ್ದೇಶಿಸಲಾಗಿತ್ತು. ಮುಂದಿನ ಪ್ರಶ್ನೆ, ವಿಜಯನಗರದ ದೊರೆ ಕೃಷ್ಣದೇವರಾಯರ ಕೃತಿ ಅಮುಕ್ತಮಾಲ್ಯದ ಯಾವ ಭಾಷೆಯಲ್ಲಿದೆ? ಎ. ತೆಲುಗು, ಬಿ. ಸಂಸ್ಕೃತ, ಸಿ. ತಮಿಳು, ಡಿ. ಕನ್ನಡ. ಸರಿಯಾದ ಉತ್ತರ ಎ. ತೆಲುಗು. ವಿವರಣೆ: ವಿಜಯನಗರದ ದೊರೆ ಕೃಷ್ಣದೇವರಾಯರ ಕೃತಿ ಅಮುಕ್ತಮಾಲ್ಯದ ಭಾಷೆ ತೆಲುಗು. ಕೃಷ್ಣದೇವರಾಯರು ತೆಲುಗು ಸಾಹಿತ್ಯದ ಪ್ರಮುಖ ಪೋಷಕರಾಗಿದ್ದರು ಮತ್ತು ಅವರೇ ಈ ಕೃತಿಯನ್ನು ರಚಿಸಿದ್ದರು. ಇದು ತೆಲುಗು ಸಾಹಿತ್ಯದ ಒಂದು ಶ್ರೇಷ್ಠ ಕೃತಿಯಾಗಿ ಪರಿಗಣಿಸಲ್ಪಡುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು? ಎ. 15 ಆಗಸ್ಟ್ 1947, ಬಿ. 1 ನವೆಂಬರ್ 1956, ಸಿ. 26 ಜನವರಿ 1950, ಡಿ. 31 ಡಿಸೆಂಬರ್ 1955. ಸರಿಯಾದ ಉತ್ತರ ಬಿ. 1 ನವೆಂಬರ್ 1956. ವಿವರಣೆ: ಕರ್ನಾಟಕವನ್ನು ನವೆಂಬರ್ 1956 ರಂದು ಸ್ಥಾಪಿಸಲಾಯಿತು. ಇದು ಭಾಷಾಧಾರಿತ ರಾಜ್ಯ ಪುನರ್ವ್ಯವಸ್ಥೆಯ ಫಲವಾಗಿ ನಡೆದಿತ್ತು. ಈ ದಿನಾಂಕವು ರಾಜ್ಯದ ರಾಜ್ಯೋತ್ಸವ ದಿನವಾಗಿ ಆಚರಿಸಲ್ಪಡುತ್ತದೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.